ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ತುಂಬ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಆ್ಯಂಡ್ ಈ ನಡುವೆ ಎಲ್ಲ ತುಂಬ ಜನ ಯೂಸ್ ಮಾಡ್ತಾ ಇರೋಂತಹ ಮಿರಾಕಲ್ ಡ್ರಿಂಕ್ಗಳ ಬಗ್ಗೆ, ಅದನ್ನ ಕ್ಯೂಬ್ಸ್ ಹಾಕಿ ಯೂಸ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಸಂಪೂರ್ಣವಾಗಿ ಎಲ್ಲರಿಗೂ ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಫಸ್ಟ್ ಮಾಡ್ತಾ ಇರೋದು ABC ಜ್ಯೂಸ್ ಆ್ಯಂಡ್ ನಾನಿಲ್ಲಿ ಏನೇನು ಐಟಮ್ಸ್ನ ಕಟ್ ಮಾಡ್ಕೊತಾ ಇದ್ದೀನೋ ಅದು ನಾನು 3 ತರ ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಆಮ್ಲ ಶಾರ್ಟ್ಸ್, ABC ಶಾರ್ಟ್ಸ್ ಅಂಡ್ ಒಂದ್ ಮೂರು ಟರ್ಮರಿಕ್ ಮತ್ತೆ ಆಮ್ಲ ಹಾಕ್ಬಿಟ್ಟು ಒಂದ್ ಮೂರು ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆಲ್ಲದಕ್ಕೂ ಏನೇನ್ ಬೇಕೋ ಅದು ಎಲ್ಲಾ ಐಟಮ್ನು ಕಟ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ಸೊ ನಾನಿಲ್ಲಿ ABC ಜ್ಯೂಸ್ಗೆ ಯೂಸ್ ಮಾಡ್ತಿರೋ ಎಲ್ಲಾ ಐಟಮ್ನ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಬೇರೆ ಐಟಮ್ಗೂ ಒಂದೇ ಸತಿ ಕಟ್ ಮಾಡಿ ಇಟ್ಕೊಂತಾ ಇದ್ದೀನಿ. ಅಂಡ್ ಪ್ರಿಪೇರ್ ಮಾಡ್ತಾನೆ ಇದರಿಂದ ಏನ್ ಯೂಸಸ್ ಅಂತ ಕೂಡ ನಾನು ಹಾಗೆ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟನ್ನ ಶೇರ್ ಕೂಡ ಮಾಡ್ತೀನಿ ನಿಮ್ಗೆ. ಅಂಡ್ ಫಸ್ಟ್ ಇವಾಗ ನಾವು ABC ಜ್ಯೂಸ್ ಕ್ಯೂಬ್ಸ್ ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಬೀಟ್ರೂಟು, ಸ್ವಲ್ಪ ನೆನೆಸಿರುವಂತಹ ಪುದೀನ ಅಂಡ್ ಒಂದು ಆಪಲ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಒಂದೆರಡು ಕ್ಯಾರೆಟ್ ನ ಕೂಡ ನಾನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿದ್ದೀನಿ. ಒಂದು ಆರೆಂಜ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನಾವು ಅರ್ಶಿನ ಕೊಂಬು ಅಂತೀವಲ್ಲ ಹಸಿದು ಟರ್ಮರಿಕ್, ಅದನ್ನ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂಡ್ ಸ್ವಲ್ಪ ನಾನು ಲೆಮನ್ ಕೂಡ ತಗೊಂಡಿದ್ದೀನಿ ಅಂಡ್ ಶುಂಠಿ ಕೂಡ ಅಂಡ್ ಸ್ವಲ್ಪ ಕಾಳು ಮೆಣಸು ಅಂಡ್ ಚಕ್ಕೆ ಪೌಡರ್ ಕೂಡ ತಗೊಂಡಿದ್ದೀನಿ. ಅಂಡ್ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಈ ಬಾಟಲ್ಗೆ ಹಾಕಿಟ್ಕೊಂಡಿರೋದು, ಇದು ನಾನು ಪ್ಯೂರ್ ಹನಿ ಊರಿಂದ ತಂದಿರೋದು. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ತಗೊಂಡಿರೋಂತಹ ಎಲ್ಲ ಐಟಮ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂತೀನಿ. ಸೊ ನಿಮ್ಗೆ ಇದು ಕ್ವಾಂಟಿಟಿಗಳು ಅಷ್ಟೇ, ನೀವು ಎಷ್ಟು ಜನಂಗೆ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಎಷ್ಟು ದಿನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು ನೀವೆಲ್ಲ ಐಟಮ್ನ ಯೂಸ್ ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ ಇದನ್ನ ನಾವು 1 ಇಯರ್ ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು. ಬಟ್ ಅವಾಗ ಫ್ರೆಶ್ ಆಗಿ ಮಾಡಿ ಕುಡಿತಾ ಇದ್ರೇನು ಬಾಡಿಗೆ ತುಂಬಾ ಒಳ್ಳೇದು ಕೂಡ. ಅಂಡ್ ಈ ಜ್ಯೂಸ್ ನ ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಬಾಡಿಲಿರುವಂತಹ ವಿಷಕಾರಿ ಅಂಶಗಳನ್ನೆಲ್ಲ ಹೊರಗಾಕುತ್ತೆ, ಲಿವರ್ ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಅಂಡ್ ಯಾರಿಗೆಲ್ಲ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಅಂಡ್ ಈ ತರ ನಾವು ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಗಳೆಲ್ಲ ಇರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ಮೇನ್ಲಿ ನಾವು ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಸ್ಕಿನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದೆಲ್ಲ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಕಣ್ಣಿಗೆ ಕೂಡ ತುಂಬಾ ಒಳ್ಳೇದು. ಅಂಡ್ ಜ್ಞಾಪಕ ಶಕ್ತಿನ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನ್ಯಾಚುರಲ್ ಆಗಿ ನಾವು ಪಿಂಕ್ ಕಲರ್ ಬರ್ತೀವಿ, ಯಾಕೆಂದ್ರೆ ನಾವು ಇಲ್ಲಿ ಬೀಟ್ರೂಟ್ ಕೂಡ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ಬಾಡಿನಲ್ಲಿ ಕೆಂಪು ರಕ್ತ ಕಣಗಳನ್ನು ಕೂಡ ಜಾಸ್ತಿ ಮಾಡುತ್ತೆ, ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಮಾಡುತ್ತೆ. ಅಂಡ್ ವೆಯ್ಟ್ ಲಾಸಿಗೂ ತುಂಬಾ ಒಳ್ಳೇದಿದು. ಅಂಡ್ ತುಂಬಾ ಯಂಗ್ ಆಗಿ ಕಾಣ್ತೀವಿ, ಸ್ಕಿನ್ ಎಲ್ಲ ಫುಲ್ ಯೂತ್ಫುಲ್ ಆಗಿರುತ್ತೆ. ನಾನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದೀನಿ. ಆ ಮಿಕ್ಸಿ ಪೇಸ್ಟ್ ನ ನೀವು ಇವಾಗ ಅದನ್ನ ಫಿಲ್ಟರ್ ಮಾಡ್ಕೊಬಹುದು. ಕೆಲವರು ಫಿಲ್ಟರ್ ಮಾಡ್ಕೊಂತಾರೆ, ಇನ್ ಕೆಲವರು ಫಿಲ್ಟರ್ ಮಾಡ್ಕೊಳಲ್ಲ. ಅದು ಅಪ್ ಟು ಯು, ನಿಮ್ಗೆ ಯಾವ ತರ ಬೇಕು. ತುಂಬಾ ತಿಕ್ಕಾಗಿ ಬೇಕು ಅಂದ್ರೆ ನೀವು ಇದನ್ನ ಫುಲ್ ಹಾಗೆ ಫಿಲ್ಟರ್ ಕೂಡ ಮಾಡ್ದೇನೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಸ್ಲಿನ್ ಕ್ಲಾತ್ ನ ಯೂಸ್ ಮಾಡ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಲೈಟ್ ಆಗೇ ಇರ್ಲಿ, ನೀರ್ ತರನೇ ಇರ್ಲಿ, ತಿಕ್ಕಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನ ಫುಲ್ ನೀಟಾಗಿ ಈ ತರ ಮಸ್ಲಿನ್ ಕ್ಲಾತ್ ನ ಯೂಸ್ ಮಾಡಿ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ನಾವು ಸಿಲಿಕಾನ್ ಐಸ್ ಕ್ಯೂಬ್ ಟ್ರೇ ಬರುತ್ತಲ್ವಾ, ನೀವು ಯಾವ ತರ ಟ್ರೇ ಬರೋದ್ರು ಆ ತರ ಟ್ರೇನ ಯೂಸ್ ಮಾಡಿ ಚೆನ್ನಾಗಿ ಅದನ್ನ ಹಾಕಿ ಒಂದು ಓವರ್ ನೈಟ್ ಅಥವಾ ಆಲ್ಮೋಸ್ಟ್ ಒಂದು 8 to 9 ಅವರ್ಸ್ ವರೆಗೂ ನೀವು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಫುಲ್ ಇದು ಕ್ಯೂಬ್ಸ್ ತರ ಕ್ರಿಯೇಟ್ ಆಗ್ಬಿಡತ್ತೆ. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ಗಟ್ಟಿ ಆಗ್ಬಿಟ್ಟು ಕ್ಯೂಬ್ಸ್ ತರ ರೆಡಿ ಆಗ್ಬಿಟ್ಟಿದೆ. ಅಂಡ್ ಇದು ಕ್ಯೂಬ್ಸ್ ನ ನೀವು ಡೈಲಿ 1 ಅಥವಾ 2 ಯೂಸ್ ಮಾಡೋದ್ರೇನು ಸಾಕು. ನೀವು ಡೈಲಿ ನಿಮ್ಗೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯಕ್ ಆಗಲ್ಲ, ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳೋರು ಅಥವಾ ಆಫೀಸ್ಗೆ ಹೋಗೋರಿಗೆಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಈ ತರ ಕ್ಯೂಬ್ಸ್ ನ ಮಾಡ್ಕೊಂಡು ಒಂದು ಈ ತರ ಜಿಪ್ ಲಾಕ್ ಪೇಪರ್ ಕವರ್ ಬರುತ್ತಲ್ವಾ, ಸೊ ಈ ತರ ಕವರ್ ಒಳಗಡೆ ನಾನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂತಾ ಇದ್ದೀನಿ. ಅಂಡ್ ನೀವು ಈ ತರ ಸ್ಟೋರ್ ಮಾಡಿ ಇಟ್ಕೊಳೋದನ್ನು ನಾನು ಆಗ್ಲೇ ಹೇಳ್ದಂಗೆ ಇಯರ್ ವರೆಗೂ ಇಟ್ಕೊಬಹುದು ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ 1 ಮಂತ್ ಅಥವಾ 2 ಮಂತ್ಸ್ ಮ್ಯಾಕ್ಸ್ ಅಂದ್ರೆ ನಾನು 2 ಮಂತ್ಸ್ ವರೆಗೂ ಮಾಡಿ ಇಟ್ಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಅಂಡ್ ಫ್ರೆಶ್ ಕೂಡ ಅನ್ಸುತ್ತೆ. ನಾನಿದು ಈ ಕ್ಯೂಬ್ಸ್ ನ ಇಟ್ಕೊಂಡಿದೀನಿ. ಇದು ನೋಡಿ ಫುಲ್ ನಾನು ಹಳೇದು ಸ್ವಲ್ಪ, ಹಾಗೆ ಡೈರೆಕ್ಟ್ ಆಗಿ ನಾನು ಈ ತರ ಜಿಪ್ ಲಾಕ್ಗೂ ಹಾಕಿ ಇಟ್ಕೊಂಡಿದೀನಿ. ನೀವು ಈ ತರ ಕೂಡ ಸ್ಟೋರ್ ಮಾಡಿ ಇಟ್ಕೊಬಹುದು. ಬೇಕಾದಾಗ ಇದನ್ನ ಸ್ವಲ್ಪ ಹೊರಗಡೆ ಇಟ್ಬಿಟ್ರೆ ಫುಲ್ ನೀರಾಗುತ್ತಲ್ವಾ, ನೆಕ್ಸ್ಟ್ ಅದನ್ನ ಮತ್ತೆ ನೀವು ಕ್ಯೂಬ್ಸಿಗೆ ಹಾಕಿಟ್ಕೊಂಡು ಡೈಲಿ ಯೂಸ್ ಮಾಡಕ್ಕೆ 1 ಅಥವಾ 2 ಕ್ಯೂಬ್ಸ್ ನ ಯೂಸ್ ಮಾಡಬಹುದು. ತುಂಬಾ ಒಳ್ಳೇದು ಈ ತರ ಮಾಡಿದ್ರೆ. ನಾನು ಇದನ್ನ ವೀಕ್ಲಿ
ಟ್ವೈಸ್ ಅಥವಾ 2 ಸತಿ ಕುಡಿತೀನಿ. ಯಾಕೆಂದ್ರೆ ನಾನು ಬೇರೆ ಬೇರೆ 2-3 ತರದ್ದು ಶಾರ್ಟ್ಸ್ ಕೂಡ ಮಾಡ್ತೀನಲ್ಲ, ಎಲ್ಲದನ್ನು ನಾನು ವೀಕಲ್ಲಿ ಒಂದೊಂದ್ ದಿನ ಆಲ್ಟರ್ನೇಟ್ ಡೇ ನಲ್ಲಿ ಯೂಸ್ ಮಾಡೋದ್ರಿಂದ ಆ ರೀತಿ ಕುಡಿತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ಪ್ಫುಲ್ ಅನ್ಸುತ್ತೆ. ಅಂಡ್ ನನ್ಗೂ ಈ ನಡುವೆ ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗ್ತಾ ಇದೆ. ಬಾಡಿನಲ್ಲಿ ನನಗೆ ತುಂಬಾ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಫೇಸ್ ಅಲ್ಲಿ. ನನಗೆ ಎಲ್ಲರಿಗೂ ಗೊತ್ತಿರಂಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಹಾಗಾಗಿ ಅದರಿಂದ ಕ್ಲಿಯರ್ ಆಗಿದೆ. ಅಂಡ್ ನೆಕ್ಸ್ಟ್ ನಾನು ಇವಾಗ ತೋರಿಸ್ತಾ ಇರೋದು ಆಮ್ಲಾ ಶಾರ್ಟ್ಸ್. ಇದು ಅಷ್ಟೇ ತುಂಬಾ ಒಳ್ಳೇದು. ಯಾರಿಗೆಲ್ಲ ಮೇನ್ಲಿ ಹೇರ್ ಫಾಲ್ ಇಶ್ಯೂಸ್ ಇರುತ್ತೆ ನೋಡಿ, ಅವ್ರಿಗೆ ಮಾತ್ರ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫುಲ್ ಬಾಡಿನ ನಾವ್ ಯಾವಾಗ್ಲೂ ಟ್ಯಾಬ್ಲೆಟ್ಸ್ ಅಥವಾ ಔಷಧಿಗಳನ್ನೆಲ್ಲ ಇಡಕ್ ಆಗಲ್ಲ. ಅದಕ್ಕೆ ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ ಏನ್ ಸಿಗುತ್ತೋ ಅದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಅಂಡ್ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗತ್ತೆ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ನೆಲ್ಲಿಕಾಯಿ. ನೀವು ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಬೇಕು, ತುಂಬಾ ಒಳ್ಳೇದು. ಇದರಲ್ಲಿ ಇನ್ನ ಜಾಸ್ತಿ ವಿಟಮಿನ್ ಸಿ ಅಂಶಗಳಿರುತ್ತೆ. ಸೊ ಸ್ವಲ್ಪ ನಾನು ಕರಿ ಲೀವ್ಸ್ ಕೂಡ ಅಷ್ಟೇ, ಎಲ್ಲರಿಗೂ ಗೊತ್ತಿರಂಗೆ ನಾವು ಜಾಸ್ತಿ ತಿನ್ನೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ತುಂಬಾ ಚೆನ್ನಾಗುತ್ತೆ. ಅಂಡ್ ಸ್ವಲ್ಪ ಶುಂಠಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ತೋರಿಸಿರೋದಕ್ಕೂ ABC ಜ್ಯೂಸ್ಗೂ ನಾನು ಶುಂಠಿ ಯೂಸ್ ಮಾಡಿದ್ದೀನಿ, ಇದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಎಲ್ಲರೂ ಸ್ವಲ್ಪ ನೀವು ಯಾವ್ದನ್ನ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ಕೊಂತೀರೋ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ನೀವು ಐಟಮ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾನು ಅದು 3 ಕೂಡ ಹಾಕ್ಬಿಟ್ಟು ಸ್ವಲ್ಪ ಬೇಕಾದಷ್ಟು ವಾಟರ್ನ ಆಡ್ ಮಾಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದೀನಿ. ಇದು ಅಷ್ಟೇ ನೋಡಿ, ಒಂದ್ ಸ್ವಲ್ಪ ತಿಕ್ ಪೇಸ್ಟ್ ತರ ಬರುತ್ತೆ. ನೀವು ಇದನ್ನ ಎಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ನಾನು ಇನ್ನೊಂದು ಸಿಲಿಕಾನ್ ಐಸ್ ಕ್ಯೂಬ್ಗೆ ಹಾಕ್ಬಿಟ್ಟು ಇದನ್ನು ಓವರ್ ನೈಟ್ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ತರ ಸ್ಟೋರ್ ಮಾಡಿ ಇಟ್ಟಿದ್ರೆ ಇದು ಅಷ್ಟೇ ನಿಮ್ಗೆ ಅದನ್ನ ABC ಜ್ಯೂಸ್ ನ ಫಸ್ಟ್ ಡೇ ಕುಡಿದ್ರೆ ನೆಕ್ಸ್ಟ್ ಡೇ ಈ ಕ್ಯೂಬ್ಸ್ ನ ಕುಡಿಬಹುದು. ಆಲ್ಟರ್ನೇಟ್ ಡೇಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬಾಡಿಗೆ ಎಲ್ಲಾ ರೀತಿ ಕಂಟೆಂಟ್ ಗಳು ಸಿಗುತ್ತೆ. ಸೊ ನೋಡಿ, ಇದು ಅಷ್ಟೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಫುಲ್ ಕ್ಯೂಬ್ಸ್ ಗಟ್ಟಿ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಕೂಡ ಬರುತ್ತೆ, ಸ್ಟೋರ್ ಮಾಡಿ ಇಟ್ಕೊಳಕ್ಕೂ ಈಸಿ ಆಗತ್ತೆ. ಇದನ್ನು ಅಷ್ಟೇ ನಾನು ಈ ತರ ಜಿಪ್ಲಾಕ್ ಕವರ್ಗೆ ಹಾಕ್ಬಿಟ್ಟು ಇಟ್ಕೊಂತಿದ್ದೀನಿ. ಸೇಮ್ ನಾನು ಮಾಡಿರೋ ಎಲ್ಲಾ ಐಟಮ್ನು ಅಷ್ಟೇ ಜಿಪ್ಲಾಕ್ ಕವರ್ಗೆ ಹಾಕಿಟ್ಕೊಂತೀನಿ. ಅಂಡ್ ಎಕ್ಸೆಸ್ ನಾನು ಈ ತರ ಸಪ್ರೇಟ್ ಆಗಿ ಇನ್ನೊಂದು ಜಿಪ್ಲಾಕ್ ಕವರ್ಗೆ ಹಾಕಿಟ್ಕೊಂತೀನಿ. ಆ ಕ್ಯೂಬ್ಸ್ ಖಾಲಿ ಆಗ್ತಾ ಇದೆ ಒನ್ ಡೇ ಮುಂಚೆ ಅಂತ ಅಂದ್ರೆ ಅದು ನೆಕ್ಸ್ಟ್ ಹಿಂದಿನ ದಿನನೇ ನಾನು ಇದನ್ನ ಫುಲ್ ಸ್ವಲ್ಪ ವಾಟರ್ ನೀರ್ ತರ ಮಾಡ್ಬಿಟ್ಟು ಅಂಡ್ ಮತ್ತೆ ಐಸ್ ಕ್ಯೂಬ್ ಟ್ರೇಗಳಿಗೆ ಹಾಕಿಟ್ಕೊಂಡು ಕ್ಯೂಬ್ಸ್ ಮತ್ತೆ ಪ್ರಿಪೇರ್ ಮಾಡ್ಕೊಂತೀನಿ. ಸೊ ನೀವು ಆರಾಮಾಗಿ ಇದನ್ನ 2-3 months ವರೆಗೂ ಮಾಡಿ ಇಟ್ಕೊಂಡು ಕುಡೀರಿ. ಅದಕ್ಕಿಂತ ಜಾಸ್ತಿ ನಾನು ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಸ್ವಲ್ಪ ಇನ್ನ ಫ್ರೆಶ್ ಆಗಿದ್ರೆ ಒಳ್ಳೇದು. 1 yearಗೆಲ್ಲ ಮಾಡಿಟ್ಕೊಳ್ಳೋದು ಅಷ್ಟೊಂದು ವರ್ತ್ ಅಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಈಗ ಇಮ್ಯುನಿಟಿ ಸಿಸ್ಟಮ್ ನ ಬಾಡಿನಲ್ಲಿ ಇನ್ಕ್ರೀಸ್ ಮಾಡಕ್ಕೆ, ರೋಗ ನಿರೋಧಕ ಶಕ್ತಿ ಅಂತೀವಲ್ಲ ಅದನ್ನ, ಅಂಡ್ ಎಲ್ಲ ನಿಮ್ಗೆ ಬಾಡಿಗೆ, ವೆಯ್ಟ್ ಲಾಸ್ಗೆ, ಐಸೈಟ್ಗೆ, ಎನರ್ಜಿ ಬರ್ಲಿಕ್ಕೆ ಎಲ್ಲದಕ್ಕೂ ಕೂಡ ನಾನು ಈ ಡ್ರಿಂಕ್ ನ ಯೂಸ್ ಮಾಡ್ಬೋದು. ಈ ಡ್ರಿಂಕ್ ನ ಪ್ರಿಪೇರ್ ಮಾಡಕ್ ಬೇಕಾಗಿರೋದು ಶುಂಠಿ, ಸ್ವಲ್ಪ ಚಕ್ಕೆ ಪೌಡರು, ಕಾಳ್ಮೆಣಸು ಅಂಡ್ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆರೆಂಜು, ನೆನೆಸಿರೋಂತಹ ಹಸಿ ಅರಿಶಿನ ಕೊಂಬು ಅಂಡ್ ನೆಲ್ಲಿಕಾಯಿ ನಾನಿಲ್ಲಿ ಒಂದು 2-3 ತಗೊಂಡಿದ್ದೀನಿ ಅಷ್ಟೇ. ಆ ಶಾರ್ಟ್ಸ್ಗೂ ನೆಲ್ಲಿಕಾಯಿ ಯೂಸ್ ಮಾಡಿದ್ದೀನಲ್ಲ ಅದಕ್ಕೆ. ಅಂಡ್ ಲೆಮನ್ ಕೂಡ ತಗೊಂಡಿದ್ದೀನಿ. ಇದನ್ನ ಎಲ್ಲ ನೀಟಾಗಿ ನಾನು ಇವಾಗ ಮಿಕ್ಸಿ ಮಾಡ್ಕೊಂತೀನಿ. ಅಂಡ್ ಈ ಡ್ರಿಂಕ್ ಇಂದನೂ ಅಷ್ಟೇ ನಿಮ್ಗೆ ಲಿವರಿಗೆ ತುಂಬಾ ಒಳ್ಳೇದಾಗುತ್ತೆ. ವಿಟಮಿನ್ ಸಿ ನಿಮ್ಗೆ ಆಮ್ಲದಲ್ಲಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಬಾಡಿಗೆ ಅಂಡ್ ಬಾಡಿನ ನಿಮ್ಗೆ ರೋಗ ನಿರೋಧಕ ಶಕ್ತಿ ಜೊತೆಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಸ್ಕಿನ್ ಅಷ್ಟೇ ತುಂಬಾ ರೇಡಿಯಂಟ್ ಆಗಿ ಕಾಣಕ್ಕೆ ಯೂಸ್ ಆಗುತ್ತೆ. ಮಲಬದ್ಧತೆಗೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಪಿಂಪಲ್ಸ್ ಕಡಿಮೆ ಮಾಡುತ್ತೆ, ಇಮ್ಯುನಿಟಿ ಸಿಸ್ಟಮ್ ನ ಜಾಸ್ತಿ ಮಾಡುತ್ತೆ. ಅಂಡ್ ಉರಿಯೂತ, ಇನ್ಫ್ಲಮೇಷನ್ ಅಂತೀವಲ್ಲ ಅದನ್ನ ಕೂಡ ಬಾಡಿಯಿಂದ ತುಂಬಾ ಕಮ್ಮಿ ಮಾಡುತ್ತೆ. ಇದನ್ನು ಅಷ್ಟೇ ನೀವು ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಅಥವಾ ವೀಕಲ್ಲಿ ಒಂದು 3 ಸತಿ ಕುಡಿದ್ರೆ ತುಂಬಾ ಒಳ್ಳೇದು ಕೂಡ. ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಎನರ್ಜಿ ಎಲ್ಲ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಸ್ವಲ್ಪ ಲೋ ಅನಿಸ್ತಾ ಇತ್ತು ಅಥವಾ ತುಂಬಾ ಟ್ಯಾಬ್ಲೆಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಈ ಡ್ರಿಂಕ್ ಗಳಿಂದ ಸ್ವಲ್ಪ ಇವಾಗ ಎನರ್ಜಿನೂ ಜಾಸ್ತಿ ಆಗಿದೆ ಅನ್ಸುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಪರ್ಸನಲಿ. ಸೊ ಇದನ್ನು ಅಷ್ಟೇ ನಾನು ಕ್ಯೂಬ್ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಈ ತರ ಫುಲ್ ಗಟ್ಟಿ ಆಗ್ಬಿಟ್ಟಿರುತ್ತೆ. ಈ ಕ್ಯೂಬ್ನು ಅಷ್ಟೇ ನಾನು ಒಂದೇ ಕ್ಯೂಬ್ ನ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಈ ಕ್ಯೂಬ್ ತುಂಬಾ ದೊಡ್ಡ ಇದೆ. ಹಾಗಾಗಿ ಇದನ್ನು ಅಷ್ಟೇ ನಾನು ವೀಕಲ್ಲಿ 1-2 ಸತಿ ಕುಡಿತಾ ಇದ್ದೀನಿ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ. ಇದು ಅಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ. ಅಂಡ್ ನಾನು ತೋರಿಸಿರೋ ಈ 3 ಕ್ಯೂಬ್ಸ್ ಇಂದನೂ ಬಾಡಿಗೆ ತುಂಬಾ ಹೆಲ್ಪ್ಫುಲ್ ಇದೆ. ಅಟ್ಲೀಸ್ಟ್ 3 ಮಾಡ್ಕೊಂಡು ಕುಡಿಯಕ್ ಆಗಿಲ್ಲ ಅಂದ್ರೆ ಒಂದನ್ನಾದ್ರೂ ಟ್ರೈ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಡಾಕ್ಟರ್ ತುಂಬಾ ದೂರ ಇರಬಹುದು. ಎಕ್ಸ್ಪೆಷಲಿ ನಮ್ ಬಾಡಿನ, ನಮ್ ಹೇರ್ ಸ್ಟೈಲ್ ನ ಅಥವಾ ನಮ್ ವೆಯ್ಟ್ ಲಾಸ್ ನ ಎಲ್ಲ ನಾವೇ ಕಂಟ್ರೋಲ್ ಕೂಡ ಮಾಡ್ಕೊಬಹುದು. ನಾನು ಈ ತರ ಸ್ಟೋರ್ ಮಾಡಿ ಇಟ್ಕೊಂತೀನಿ, ಬೇಕಾದಾಗ ಯೂಸ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.